ನಮಸ್ಕಾರ. ಇವತ್ತು ಕಾರ್ಯಕ್ರಮ ಏನಂತ ಹೇಳಿದ್ರೆ ಲೆಜಿಸ್ಲೇಟ್ ಟೀಮ್ ಇಂದ ನಮ್ಮ ಸಾಬೀರ್ ಬೈ ನಮ್ಮ ಸಾಹೇಬ್ರು ತಗ್ಗಿಸೇಟ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಸಿಕ್ಲಿ ಅಂತ ಹೇಳ್ಬಿಟ್ಟು ಅನ್ನದಾನ ಮಾಡೋದ, ಆಶೀರ್ವಾದ ತಗೊಳೋದ, ಜನಗಳದು ಬಡವರು ಯಾರಿದ್ದಾರೆ ಅವ್ರಿಗೆ ಊಟ ಕೊಡೋದ ಅಂತ ಹೇಳ್ಬಿಟ್ಟು ರಾತ್ರಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು. ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆ ತಕ್ಷಣ ನಮಗೆ ಕಸ್ಬಿಟ್ಟು ಕೇಳಿದ್ವಿ, ಮಾಡಿ ಒಳ್ಳೇದು ಅಂತ ಹೇಳ್ಬಿಟ್ಟು ಸಾಬೀರ್ ಅವರು ಮತ್ತೆ ನಮ್ಮ ಯಾಂತ್ರಿಗಳು ಹುಡುಗರಿಗೆ ಊಟ ಕೊಟ್ಟರೆ ಅವ್ರ ಆಶೀರ್ವಾದದಿಂದ ತಗ್ಗಿಸೇಟ್ ಸಾಹೇಬ್ರಿಗೆ ಅನ್ನದಾನ ಮಾಡಿದ್ರೆ ಬೇಗ ಅವ್ರು ಮಂತ್ರಿ ಸ್ಥಾನ ಸಿಕ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಯಕ್ರಮ ಸಾಹೇಬ್ರು ದಿಲ್ಲಿಗೆ ಹೋಗುತ್ತೆ. ದಿಲ್ಲಿಯಿಂದ ಗ್ರೀನ್ ಸಿಗ್ನಲ್ ತಗೊಂಡು ಬರ್ಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾವು ಕೇಳಿದೀವಿ. ನಮ್ಮ ಮನೆ ಎಲ್ಲ ಇವತ್ತು ಅನ್ನದಾನ ಮಾಡ್ತಾ ಇದೀವಿ. ಈ ಸಾಬೀರ್ ಅವ್ರಿಗೆ ಮತ್ತೆ ರಿಯಾನ್ ಬೇಗ್ ಅವರಿಗೆ ಅವ್ರ ಮನಸ್ಸಿಂದ ತನ್ವೀರ್ ಸೇಠ್ ಅವರು ಅಭಿಮಾನಿ ಮತ್ತೆ ನಮ್ಮ ಕಾರ್ಯಕರ್ತರು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗತ್ತು ಅವ್ರಿಗೆ ಏನು ತೊಂದರೆ ಇಲ್ಲ. ಆದ್ರೆ ತನ್ವೀರ್ ಸೇಠ್ ಎಲ್ಲೋ ಒಂದ್ ಕಡೆ ಮಂತ್ರಿ ಆಗ್ಬೇಕು ಅಂತ ಎಲ್ಲ ಆಸೆ ಆಗ್ಬೇಕಂತ ಹೇಳಿದ್ರೆ ಜನಗಳು ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲರಿಗೂ ಇವತ್ತು ವಿಧಾನಿಸ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗಿ ಅಂತ ಇವೆಲ್ಲ ಊಟ ಕೊಟ್ಟಿರೋ ಎಲ್ಲ ಪ್ರಾರ್ಥನೆ ಮಾಡಿ ನಮ್ಮ ಸಾಹೇಬ್ರು ಬೇಕಾ ಮಿನಿಸ್ಟ್ರಿ ಸ್ಥಳ ಸಿಗ್ಲಿ ಅಂತ. ಎಲ್ಲ ಒಂದ್ ಕಡೆ ಅವರು DCM ಆದ್ರೆ ಮುಸ್ಲಿಮ್ಸ್ ಅವ್ರಿಗೆ ಒಂದ್ ಖುಷಿ ಆಗತ್ತೆ. ಮೈನಾರಿಟಿಯಲ್ಲಿ ಪ್ರತಿಯೊಬ್ಬರಿಗೆ ನಮ್ಮವ್ರೊಬ್ರು ಕಾಂಗ್ರೆಸ್ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ಗೆ ಮುಸ್ಲಿಮ್ಸ್ ಅವರು 99% ಈ ಸತಿ ವೋಟ್ ಹಾಕವ್ರೆ, ಡೆಪ್ಟಿ CM ಕೊಟ್ಟರು ಅಂತ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಆ ಲೆಕ್ಕದಲ್ಲಿ ಡೆಪ್ಟಿ CM ಕೊಡಿ ಅಂತ ನಾವೆಲ್ಲ ಕೇಳ್ತಾ ಇದೀವಿ. ಅವ್ರಿಗೆ ಮಂತ್ರಿ ಸ್ಥಾನ ಅಂತೂ ಗ್ಯಾರಂಟಿ ಇದೆ. ನಾವೇನಂತ ಹೇಳಿದ್ರೆ ನಾವು ಕಾರ್ಯಕರ್ತ ಎಲ್ಲ ಸೇರ್ಕೊಂಡು ಅವ್ರಿಗೆ ಡೆಪ್ಟಿ CM ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ ಅಷ್ಟೇ. ದೇವ್ರಿದ್ದಾನೆ, ಆ ಫಲ ಕೊಡೋ ದೇವ್ರು, ಮತ್ತೆ ನಮ್ಮ ಹೈಕಮಾಂಡ್ಸ್, ಮತ್ತೆ ನಮ್ಮ DK ಸಾಹೇಬ್ರು, ನಮ್ಮ ಸಿದ್ದರಾಮಯ್ಯಜಿ ಅವರೆಲ್ಲ ಇದ್ದಾರೆ. ಅವ್ರ ಜೊತೆಯಲ್ಲಿ ಖರ್ಗೆ ಸಾಹೇಬ್ರು ಇದ್ದಾರೆ. ಏನಾಗುತ್ತೆ ನಾಳೆ ಒಳ್ಳೆ ಸುದ್ದಿ ಬರ್ತೇವೆ ಅಂತ ನಾವು ನಂಬ್ಕೊಂಡಿದೀವಿ. ಒಳ್ಳೆ ಸುದ್ದಿ ಖಂಡಿತ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಮ್ DK ಸಾಹೇಬ್ರು CM ಐತಾರದು, ನಾವು ಅವ್ರ ಅಧ್ಯಕ್ಷರ ಕೆಲಸ ಮಾಡಿದೀವಿ. ಅವ್ರು CM ಆದ್ರೆ ನಮ್ಗೆ ಖುಷಿ ಇಲ್ವಾ? ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ಅವರು ಒಂದ್ 7 ವರ್ಷ ಅಧ್ಯಕ್ಷ ಆಗ್ಬಿಟ್ಟು ಏನ್ ಕೆಲಸ ಮಾಡೋರು, ಇವತ್ತು ಸರ್ಕಾರ ಬರ್ಬೇಕಂತ ಹೇಳಿದ್ರೆ ಎಷ್ಟ್ ಕಷ್ಟ ಬಿದ್ದವ್ರೆ ಅಂತ ಹೇಳ್ಬಿಟ್ಟು ಅವ್ರು CM ಐತಾರದು ಹೋಗಲ್ವಾ? ನಾವು ಖಂಡಿತ ಹೋಗ್ತೀವಿ. ನಾವೆಲ್ಲ ಮೈಸೂರಿಂದ ನಾವೆಲ್ಲ ತನ್ವೀರ್ ಸೇಠ್ ಅಭಿಮಾನಿ ಮತ್ತೆ 20,000 27,000 NRC ಕಾರ್ಯಕರ್ತರಿದ್ದಾರೆ. ಎಲ್ಲ ಸಿದ್ಧಗೊಳ್ಳಿ ನೋಡಿ, ಲಿಸ್ಟ್ ಬರುತ್ತೆ. ತನ್ವೀರ್ ಸೇಠ್ ಸಾಹೇಬ್ರದ್ದು ಲಿಸ್ಟ್ ಅಲ್ಲಿ ಹೆಸರು ಇದೆ, ಆದ್ರೆ ಇನ್ನೂ ವೈರಲ್ ಆಗಿಲ್ಲ. ವೈರಲ್ ಇವಾಗ ಆಗತ್ತೆ. ನಾಡದಲ್ಲಿ ನಾಡಿದ್ದಿದೆ, ನಾಳೆ ಎಲ್ಲ ಅದ್ರ ಬಗ್ಗೆ ಪರಿಹಾರ ಆಗಿ ಇವತ್ತು ನಮ್ಮ ಹೈಕಮಾಂಡ್ ಅಲ್ಲಿ ಯಾರು ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೋದವ್ರೆ. ದೇವ್ರ ಮೇಲೆ ನಂಬಿಕೆ ಇದೆ. ಖಂಡಿತ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಒಳ್ಳೆ ಕಾರ್ಯಕ್ರಮ ಆಗತ್ತೆ, ಒಳ್ಳೆ ಸುದ್ದಿ ಬರ್ತದೆ. ನಾಳೆವರೆಗೂ ವೇಟ್ ಮಾಡಿ. ಸರ್ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಸಾಬೀರ ನಮ್ಮ ಸ್ನೇಹಿತರಿಲ್ಲ ಸಚಿವ ಸ್ಥಾನ ನಾಳೆ ಅದ್ರ ಬಗ್ಗೆ ಒಂದು ಪುಣ್ಯ ಕಾರ್ಯ, ಜನಗಳನ್ನ ಬಡ ಜನಗಳಿಗೆ, ಹಸುವಂತ ಜನಗಳಿಗೆ ಎಲ್ಲೋ ದೇವರೊಂದು ಕರುಣೆ ತೋರಿಸಿದೆ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿನಲ್ಲಿ ಗೊತ್ತು. ನನ್ನೆಲ್ಲ ನಮ್ಮ ಸ್ನೇಹಿತರು ನಮ್ಮ ಅಧ್ಯಕ್ಷರೆಲ್ಲ ಕೇಳ್ಕೊಂಡು ನಾವು ಕಾರ್ಯಕ್ರಮ ಏನಾಯ್ತು, ಏನ್ ಕಾಣ್ತಂದ್ರೆ ಇವತ್ತು ಬಡ ಜನ ಅಷ್ಟೊಂದು ಬಹಳಷ್ಟು ಜನ ಬಡವಾಗಿ ಶ್ರೀಮಂತ ಐತಿ. ಇವತ್ತು ಮಧ್ಯವಂತವರು ಏನು ದುಡಿಮೆ ಮಾಡ್ತಾ ಇದ್ದಾರೆ, ಕಷ್ಟದಿಂದ ಜೊತೆಗೆ ನಮ್ಮ ಸಾಹೇಬ್ರಿಗೆ ತನ್ವೀರ್ ಸೇಠ್ ಸಾಹೇಬ್ರಿಗೆ 6ನೇ ಸತಿ ಅವರು ML ಆಗಿ, ಈಗ ನಾವು DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತೆ ವೇಣುಗೋಪಾಲ್ ಸಾಹೇಬ್ರಿಗೆ ಮತ್ತೆ ಸುರ್ಜಿವಾಲ ಸಾಹೇಬ್ರಿಗೆ ಮತ್ತೆ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಏನ್ ಕೇಳ್ಕೊತೀವಿ ಅಂದ್ರೆ, ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಸ್ಥಾನ ಕೊಡ್ಬೋದು ಅಥವಾ ಡಿಪ್ಟಿ CM ಕೊಡ್ಬೇಕಂತ ಹೇಳಿ ಕಳೆದ ಬಾರಿ ಕೂಡ ಅವ್ರು ತ್ಯಾಗ ಮಾಡಿದ್ದಾರೆ. ಫಸ್ಟ್ ಏನ್ ಸೀನಿಯರ್ ಆಗಿದೆ, ಹಾಗಾಗಿ ಅವ್ರು ಒತ್ತಡ ಹಾಕಿ ಹೋಗಿಲ್ಲ. ಹೊಸರು ಯಾರಿದ್ರು, ಯಾರು ಬಂದಿದ್ರು ಅಂತವ್ರು ಅವಕಾಶ ಮಾಡ್ಬೇಕಂತ ಕಳೆದ ಬಾರಿ ಏನು ಸಚಿವ ಸಂಪುಟದಲ್ಲಿ ಅವರು ಹೇಳ್ಕೊಂಡು ನಮಗೆ ಈ ಸತಿ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಮೈಸೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ, ಮತ್ತೆ ಜೊತೆಗೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು, ಮುಸಲ್ಮಾನ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು, ಸಿಖ್ ಬಾಂಧವರು ಎಲ್ಲರೂ ಸೇರಿ ಕಳೆದ ಬಾರಿ ಏನು ಒಗ್ಗಟ್ಟಾಗಿ ಏನು ಮತ ಕೊಟ್ಟಿದ್ದಾರೆ
ಅದರಲ್ಲಿ ಸರ್ಕಾರ ಬರಕ್ಕೆ ಅವಕಾಶ ಇದೆ. ನಮ್ಮ ವರಿಷ್ಠರಿಗೆ ನಾವು ಏನು ಒತ್ತಡ ಮಾಡ್ತೀವಿ ಅಂದ್ರೆ, ಕಳೆದ ಬಾರಿ ಏನ್ ತಾವು ಹೇಳಿಕೆ ಕೊಟ್ಟಿದ್ದೀರಾ ಆ ಹೇಳಿಕೆ ತಕ್ಕಾಗಿ ತಾವು ನಡ್ಕೊಂಡ್ರೆ ಬರಂತ ದಿನಗಳಲ್ಲಿ ಕೂಡ ಕಳೆದ ಬಾರಿ ಏನು ಫಲಿತಾಂಶ ಬಂತು ಆ ಫಲಿತಾಂಶ ಬರಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀವಿ. ಜೊತೆಗೆ ನಮ್ಮ ಸಾಹೇಬರು ಕೂಡ ನಾವು ಏನ್ ಕೇಳ್ಕೊತೀವಿ ಅಂದ್ರೆ, ತಾವು ಹೋಗ್ಬಿಟ್ಟು ವರ್ಷನ ಹೋಗಿ ಭೇಟಿ ಆಗ್ಬೇಕು, ಎಲ್ಲರ ಜೊತೆ ಸಂಪರ್ಕ ಇಟ್ಕೋಬೇಕು. ನೀವು ಎಲ್ಲ ಒಂದ್ ಕಡೆ ಕೂತ್ಕೊಂಡೆ ನಾನು ಹೋಗಲ್ಲ ಬರಲ್ಲ ಆ ಮಾತು ಬೇಕಾಗಿಲ್ಲ. ಅದು ದಯವಿಟ್ಟು ಹೋಗ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು ಭೇಟಿಯಾಗಿ ನೀವು ಕೆ ಶಿವಕುಮಾರ್, ವೇಣುಗೋಪಾಲ್ ಸರ್ಗೆ, ಸಚಿವಾಲಯ ಸರ್ಗೆ ಎಲ್ಲರೂ ಹೋಗಿ ಭೇಟಿ ಆಗ್ಬೇಕಂತ ಇತ್ತು. ನಮಸ್ಕಾರ. ಇವತ್ತು ನಮ್ಮ ಶಾಬೀರು, ರಿಯಾನ್ ಬೇಗು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟ್ ಬ್ಲಾಕ್ ಕಮಿಟಿ ಅನುದಾನ ಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಶ್ರೀ ತನ್ವೀರ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಆಗಿದೆ, ಉತ್ತಮ ಸ್ಥಾನ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಮತ್ತೆ ಅನ್ನದಾನ, ಸ್ಟೇಟ್ ಅದಾನ, ಬಡವ್ರಿಗೆ ತಿನ್ಸಿದ್ರೆ ಅವರು ಮಾಡುವಂತ ಆಶೀರ್ವಾದ ದೇವ್ರ ಮೆಚ್ಚಿದ, ದೇವರು ಆಶೀರ್ವಾದ ಮಾಡ್ತಾನೆ ಅಂತ ನಂಬಿಕೆ ಮೇಲೆ ಇವತ್ತು ನಾವು ಅನ್ನದಾನ ಮಾಡಿದ್ದೀವಿ. ನಾನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಷ್ಟೇನು ದೊಡ್ಡವರೆಲ್ಲ ಕೇಳ್ಕೊಳ್ಳೋದು, ನೀವು ನಮ್ಮ ತನ್ವೀರ್ ಸಾಹೇಬ್ ಅಟ್ಕೊಳ್ಳೇಬೇಕು. ಯಾಕಂದ್ರೆ 6 ಬಾರಿ ಶಾಸಕರು ಆಗಿದ್ದಾರೆ, ಚಕ್ರ ಲೀಡರ್ ಅಂತ ಎಷ್ಟು ಜನ ಇದ್ದಾರೆ, ಯಾವುದೇ ಜಾತಿ ಭೇದ ಇಲ್ಲ ಅಂತ ವ್ಯಕ್ತಿ ಏನಾರ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ಅದು ನಮ್ಮ ಶ್ರೀ ತನ್ವೀರ್ ಸಾಹೇಬ್ ಅಂತ ಹೇಳಕ್ ಬಯಸ್ತೇನೆ. ಯಾವುದೇ ಸ್ಥಾನ ಕೊಡ್ಲಿ ಅವ್ರು ನಿಭಾಯಿಸುವಂತ ಶಕ್ತಿ ಆ ಸ್ಥಾನಕ್ಕೆ ಅವ್ರಿಗಿದೆ ಅಂತ ಹೇಳ್ತಾ, ತಿರ್ಗಾ ನಾನು ಇನ್ನೊಬ್ಬೆ ನಮ್ಮ ಖರ್ಗೆ ಸಾಹೇಬರಿಗೆ, ನಮ್ಮ DK ಸಾಹೇಬರಿಗೆ, ಎಲ್ಲಾ ಕಾಂಗ್ರೆಸ್ ಕಮಾಂಡ್ಗೆ ಒಂದೇ ಕೇಳ್ತಾ ಇರೋದು, ಸ್ಥಾನ ಕೊಡಿ. ಅವ್ರಿಗೆ ಸ್ಥಾನ ಕೊಟ್ರೆ ಇವಾಗ ಮೈನಾರಿಟಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಡ್ಯಾಮೇಜ್ ಆಗಿ ಅಂತ ಹೇಳ್ತೀನಿ ನಾನು. ಡ್ಯಾಮೇಜ್ ಆಗಿದೆ, ಅದು ಕರೆಕ್ಟ್ ಆಗಿ ಲೆವೆಲ್ ಮಾಡೋದು ಅದು ಯಾರಂದ್ರೆ ಅದು ನಮ್ಮ ಶ್ರೀ ತನ್ವೀರ್ ಸಾಹೇಬ್ರು. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ಬೇಕಂತ ಹೇಳ್ತಾ ಕರಪ್ಷನ್ ಇಲ್ಲ ಅಂತ ಮನುಷ್ಯ ಇದಕ್ಕೆ ಅವ್ರ ಹಿಂದ್ಗಡೆ ಎಲ್ಲ ತಂದ್ಕೊಂಡು ನಿಂತಿರೋದು. ಮೈನಾರಿಟಿ ಲೀಡರ್ ಅಂದ್ರೆ ಅಜಿತ್ ಸೇಠ್ ಆದ್ಮೇಲೆ ಇವ್ರು ಬರೀ ತನ್ವೀರ್ ಸಾಹೇಬ್ರು. ಕೈ ಮುಗಿ ಕೇಳ್ಕೊತೀನಿ, ಒಳ್ಳೆ ಲೀಡರ್ಗೆ ಒಳ್ಳೆ ಸ್ಥಾನ ಕೊಡಿ. ನಮ್ಮ ಮೈನಾರಿಟಿ ಅವರಿಗೆ ಒಂದ್ ಮಾಡಕ್ಕೆ, ಒಂದು ಮುಂದಕ್ಕೆ ಬರೋಂತ 28ರ ಚುನಾವಣೆಯಲ್ಲಿ ಮೈನಾರಿಟಿಗೆ ಒಂದ್ ಮಾಡಕ್ಕೆ ಆ ಲೀಡರ್ ತನ್ವೀರ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷಕ್ಕೆ ಬೇಕು. ಅದಕ್ಕೆ ನಾನು ಹೇಳ್ಕೊಳ್ಳೋದು, ಒಳ್ಳೆ ಸ್ಥಾನ ಕೊಡಿ, ಅವ್ರು ಕೆಲಸ ಮಾಡಬೇಕು ಅಂತ ದೊಡ್ಡ ದಾರಿ ಮಾಡ್ತಿದ್ದಾರೆ. ನಮಸ್ಕಾರ. ನಮ್ಮ ತನ್ವೀರ್ ಸಾಹೇಬ್ರಿಗೆ ಒಳ್ಳೆ ಸ್ಥಾನ ಸಿಗ್ಲಿ ಅಂತ ನಾವು ಆಸೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅನ್ನದಾನ ಮಾಡ್ತಾರೆ. ಎಷ್ಟು ಸರಿ ಮಾಡಿದ್ದೀರಿ ಸರ್? ಬೇರೆ ಕಡೆ ಹೋಗ್ತೀವಿ. ನಿಮ್ಮ ಹೆಸರು ಸರ್? ನಮ್ಮ ಸಾವಿರ ಹೋಗ್ತೀವಿ. ಮತ್ತೆ ಕಾರ್ಮಿಕ ಇವತ್ತು ಆಸ್ಪತ್ರೆ ಮುಂಭಾಗ ಅನ್ನ ವಿತರಣವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಅಸಿಸ್ಟೆಂಟ್ ಬ್ಲಾಕ್ ಕಡೆಯಿಂದ ಹಾಗೂ ನಮ್ಮ ಹಿರಿಯ ಆದ ನಮ್ಮ ಫ್ರೆಂಡ್ ಆದ ಸಾಬೀರ್ ಬೈ ಮತ್ತೆ ಹಾಜಿ ರಿಹಾನ್ ಅವರು ಎಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಅನ್ನ ವಿತರಣೆ ಮಾಡಿದ್ವಿ. ಕಾರಣ ಏನಂದ್ರೆ, ನಮ್ಮ ರಾಷ್ಟ್ರೀಯ ಸಾಹೇಬರಿಗೆ ಅವ್ರಿಗೆ ಮೈನಾರಿಟಿ ಪೇಪರ್ಗೆ ಮತ್ತು ಮೈನಾರಿಟಿ ಬಗ್ಗೆ ಕಾಳಜಿ ಕೊಟ್ಟೆ ದಯಮಾಡಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಮಂತ್ರಿ ಸ್ಥಾನ ಉಪಮುಖ್ಯಮಂತ್ರಿ ಕೊಟ್ಟರೆ ಇನ್ನೂ ಒಳ್ಳೇದು ಅಂತ ನಾನು ಹೇಳಕ್ ಬಯಸ್ತೀನಿ. ದಯಮಾಡಿ ನಾವೆಲ್ಲ ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ, ನಮ್ಮ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ, ಇಲ್ಲ ಉಪಮುಖ್ಯಮಂತ್ರಿ ಕೊಟ್ರೆ ಆ ನಿಭಾಯಿಸಕ್ಕೆ ಅವ್ರಿಗೆ ಕೆಪಾಸಿಟಿ ಇದೆ ಅಂತ ಹೇಳಿ ಬಯಸ್ತೀನಿ. ಗಣ್ಯ ವ್ಯಕ್ತಿ, ಎಲ್ಲಾರ್ಗು ಸಮಫಲವಾಗಿ ಅವರು ಮಾಡ್ತಾರೆ. ಅವ್ರಿಗೆ ಎಲ್ಲರ ಬಗ್ಗೆನೂ ಕಾಳಜಿ ಇದೆ, ಅವ್ರಿಗೆ ಜಾತಿ ಭೇದ ಭಾವ ಇಲ್ಲ ಅವ್ರಿಗೆ ತಾವು ಉಪಮುಖ್ಯಮಂತ್ರಿ ಕೊಟ್ಟರೆ ಅವರು ನಿಭಾಯಿಸಕ್ಕೆ ಅವ್ರಿಗೆ ಪವರ್ ಇದೆ ಅಂತ ಹೇಳಿ ಬಯಸ್ತೀನಿ. ಧನ್ಯವಾದ.